ನನ್ನನ್ನು ಗೆಲ್ಸ್ಕೋಬೇಕು. ಅವ್ರು ಸೇವೆ ಮಾಡ್ತೀನಿ ನಾನು. ನೀವು ಹಾಸ್ಪಿಟ್ಲಿಗೆ ಹೋಗಂಗಿಲ್ಲ, ಸರ್ಕಾರಿ ಕಚೇರಿಗಳಿಗೆ ಹೋಗಂಗಿಲ್ಲ. ಸರ್ಕಾರಿ ಕಚೇರಿ ಅಧಿಕಾರಿಗಳು ನಿಮ್ಮ ಮನೆ ಹತ್ರ ಬರಬೇಕು, ಆ ಡಾಕ್ಟರ್ಗಳು ನಿಮ್ಮ ಮನೆ ಹತ್ರ ಬರಬೇಕು. ಆ ಕೆಲಸನ ಮಾಡ್ತೀನಿ. ಆದರೆ ನಾನು ಕೈನೂ ಮುಗಿಯಲ್ಲ. ನಾವು ಓಟ್ ಕೇಳ್ತೀನಿ, ಓಟ್ ಹಾಕಿಂತ ನಿಮ್ಮ ಅಡ್ಡದಾರಿಯಲ್ಲಿ ಕೈ ಮುಗಿಯಲ್ಲ. ನಿಮ್ಮ ಸೇವೆ ಮಾಡ್ತೀನಿ, ನಾನು ಓಟ್ ಹಾಕಿರ್ತೀನಿ. ಆದರೆ ಬೆಂಬಲ 50% ಇದ್ರೆ, ನನ್ನ ಕ್ಷೇತ್ರದಲ್ಲಿ 100 ಜನ ಇದ್ದಾರೆ ಅಂದರೆ 50 ಜನ ನನ್ನ ಪರವಾಗಿ ನೀವು ನಿಂತ್ಕೊಳ್ಳಿ, ಚುನಾವಣೆ ಅಭ್ಯರ್ಥಿ ಆಗಿದ್ರೆ ನಿಂತ್ಕೊಳ್ತೀನಿ. ಆದರೆ ನನ್ನ ಸೇವೆ ಸಮರ್ಪಿಸ್ಕೋಬೇಕು. ನನ್ನ ಕೈಲಿ ನಮ್ಮ ಹತ್ರ ಸೇವೆ ಮಾಡಿಸ್ಕೋಬೇಕು ಅನ್ನೋ ಋಣ ಇದ್ರೆ ಬದಲಾವಣೆ ಆಗಲ್ಲ ಅಂತ ನಾನು ಅನ್ಸ್ಕೊಳ್ತೀನಿ. ನಿಮ್ಮ ಸಂಘಟನೆ ಎಷ್ಟು ವರ್ಷ ಆಯ್ತು ಸರ್ ಇವಾಗ? ಸರ್, ಈಗ ನಮ್ಮ ಸಂಘಟನೆ 98ರಿಂದ ಇರೋ ಸರ್. 2015ರಲ್ಲಿ ಮೈಸೂರು ಹೃದಯವಂತ ಕನ್ನಡಿಗರ ಬಳಗ ಅಂತ ಸ್ಥಾಪನೆ ಮಾಡಿದ್ವಿ. ಈಗ 3 ವರ್ಷ ಆಯ್ತು ನಾವು ನೋಂದಣಿ ಮಾಡಿಸಿ. ಮತ್ತೆ ನಿಮ್ಮ ಮೇಲೆ ಎಷ್ಟು ಕೇಸ್ಗಳಿದೆ ಸರ್ ಇವಾಗ? ಯಾವುದು ಕೇಸ್ಗಳಿಲ್ಲ, ಯಾವುದೂ ಇಲ್ಲ. ನೀವು ಗ್ರೇಟ್ ಸರ್. ಅಲ್ಲ, ರಿಲೀಫ್ ಆಗಿದೆಯಾ ಅಥವಾ ಏನೋ ಮಾಫಿ ಆಗಿದೆಯಾ? ಕೇಸ್ಗಳೇ ಇಲ್ಲ. ಸೂಪರ್. ಅದೇ ಒಬ್ಬ ಸ್ವಲ್ಪ ಭ್ರಷ್ಟ ರಾಜಕಾರಣಿ ಸೀತಾರಾಮು ಅವರು ಅಲ್ಲಿ HD ಕೋಟೆಗೆ ಹೋರಾಟ ಮಾಡಿರೋದ್ರಿಂದ ಸುಳ್ಳು ಕೇಸ ಹಾಕವ್ರೆ. ಅವ್ರಿಗೆ ಜೈಲು ಶಿಕ್ಷೆ ಕೊಡಿಸೋ ಮಟ್ಟಕ್ಕೆ ನಾವು ಹೋರಾಟ ಮಾಡ್ತೀವಿ. ಸರ್ಕಾರಿ ಅಧಿಕಾರಿಗಳು ಬೆಳಿಗ್ಗೆ 10 ಗಂಟೆಗೆ ಬರಬೇಕು ಅಂತ ಅಂದ್ಬಿಟ್ಟು ಆದೇಶ ಮಾಡಿದ್ದಾರೆ DK ಶಿವಕುಮಾರ್. 10 ಗಂಟೆಗೆ ಬಂದ್ರೆ ಸಾಕು ಅವರು, ಇಲ್ಲ ಮೊದಲಿಂದ ಎಷ್ಟು ಗಂಟೆಗೆ ಬರ್ತಾ ಇದ್ರು. ಅಂದ್ರೆ ಇವತ್ತು DK ಶಿವಕುಮಾರ್ ಅವರು ಅಧಿಕಾರಿಗಳಿಗೆ ಈ ರೀತಿ ನಿರ್ದೇಶನ ಮಾಡಿದ್ದಾರೆ ಅಂದ್ರೆ ಸಿದ್ದರಾಮಯ್ಯನವರು ಇದ್ದಾಗ ಇವೆಲ್ಲ ಮಾಡ್ತಿರ್ಲಿಲ್ವಾ? ಸಿದ್ದರಾಮಯ್ಯನವರು ಇದ್ದಾಗ ಅಧಿಕಾರಿಗಳು ಯಾರು ಪಾಲಿಸ್ತಾ ಇರ್ಲಿಲ್ವಾ? ಇವೆಲ್ಲ ಅನುಮಾನಗಳು ಮೂಡ್ತವೆ. ನೀವು ಜನ ಸೇವಕರು ಅಂತ ಏನು ಬಂದಿದ್ದೀರಿ, ನೀವು ಜನ ಸೇವೆ ಮಾಡಿ, ಜನರ ಒಳಿತಿಗಾಗಿ ಅಭಿವೃದ್ಧಿಗಳು ಮಾಡಿ, ಕನ್ನಡ ಶಾಲೆಗಳ ಏಳಿಗೆಗೆ ಅಭಿವೃದ್ಧಿ ಮಾಡಿ. ಕರ್ನಾಟಕದಲ್ಲಿ ಎಷ್ಟು ಕೆರೆ ಕಟ್ಟೆಗಳು ಮುಚ್ಚೋಗಿದೆ, ನೀವು ನಿಜವಾಗ್ಲೂ ಪ್ರಾಮಾಣಿಕವಾಗಿದ್ರೆ, ನಿಮ್ಗೆ ನಿಜವಾಗ್ಲೂ ಸಂವಿಧಾನಬದ್ಧವಾಗಿದ್ರೆ, ನೀವು ನಿಜವಾಗ್ಲೂ DPK ಅಷ್ಟೇ ಪ್ರಾಮಾಣಿಕವಾಗಿ ರಾಜಕಾರಣ ಪ್ರವೇಶ ಮಾಡೋದಾಗಿದ್ರೆ ಫಸ್ಟು ಕೆರೆ ಕಟ್ಟೆಗಳ ಅಭಿವೃದ್ಧಿ ಮಾಡಿ. ಎಷ್ಟು ಕೆರೆ ಮುಚ್ಚೋಗವೆ, ಅವೆಂತ 100 ಅಪ್ಟೇರ್ ಬಿಲ್ಡಿಂಗ್ ಕಟ್ಟಿರ್ಲಿ, ನೆಲಸಮ ಮಾಡಿ ತಾಕತ್ತಿದ್ಯಾ? ರಾಜಕಾರಣಿ ಮೇಲೆ ಯಾರ್ಯಾರು ಅಕ್ರಮವಾಗಿ ಕಟ್ಟಡಗಳು ಕಟ್ಕೊಂಡಿದ್ರೆ ತೆರವುಗೊಳಿಸಿ ಆ ತಾಕತ್ತು ನಿಮ್ಗಿದ್ಯಾ? ಪೊಳ್ಳು ಮಾತುಗಳು ಆಡಬೇಡಿ, ಬಂಡತನಕ್ಕೆ ರಾಜಕಾರಣ ಮಾಡಬೇಡಿ, ಸ್ವಾಭಿಮಾನಿಯಾಗಿ ರಾಜಕಾರಣ ಮಾಡಿ. ಏನ್ ಸರ್, ಇವತ್ತು ಕೆರೆ ಕಟ್ಟೆಗಳು ಹೂಳೆಸಿ ಕನ್ನಡ ಶಾಲೆಗಳು 2,000 ಕನ್ನಡ ಶಾಲೆಗಳು ಮುಚ್ಚೋಗ್ತಿದ್ದೇವೆ ಅಂದ್ರೆ ಇವ್ರು ನಿಜವಾಗ್ಲೂ ನಾಯಕರು. ಇವ್ರು ಯಾವ ಸೀಮೆ ದೊಡ್ಡ ನಾಯಕರು ಅಂತ ಇವ್ರಿಗೆ ನಾಚಿಕೆ, ಏಸಿಗೆ, ಮಾನ ಮರ್ಯಾದೆ ಇದೆಯಾ? ಅಂಬೇಡ್ಕರ್ ಅವ್ರ ಫೋಟೋ ಮುಂದೆ ಕೂತ್ಕೊಳ್ಳೋ ಯೋಗ್ಯತೆ ಇದೆಯಾ? ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಕೈ ಮುಗಿ ಅಷ್ಟು ಯೋಗ್ಯತೆ ಇದೆಯಾ? ನರಹಂತಕರು ಸರ್ ಇವರು, ನರಹಂತಕರು. ಜನರ ಏನಾದ್ರ ಮೇಲೆ ರಾಜಕಾರಣ ಮಾಡುವಂತ ನರಹಂತಕರು ಅಂತ ನಾವು ನಿರಂತರ ಹೋರಾಟ ಮಾಡ್ತಾ ಇದೀವಿ. ಸೀತಾರಾಮ್ ಅವ್ರ ಕೇಸ್ ಏನೇ ಸರ್ ಇವಾಗ? ಸೀತಾರಾಮ್ ಅವ್ರ ಕೇಸು ಅಂದ್ರೆ ಯಾವ ಕೇಸು? ಜಮೀನು ಅಕ್ವೈರ್ ಮಾಡ್ಕೊಂಡಿದ್ರು ನೋಡಿ ಸರ್, 8 ಎಕರೆ 30 ಗುಂಟೆ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅದೆಲ್ಲ ದಾಖಲಾತಿಗಳು ಕೊಟ್ಟಿದೀವಿ. ಮೊನ್ನೆ ಅಲ್ಲಿ ಏನಾಗಿದೆ ಅಂದ್ರೆ ಎದುರುಕತ್ತಾರೆ ಸರ್ ಅಧಿಕಾರಿಗಳು. ಮೊನ್ನೆ ಶ್ರೀನಿವಾಸ್ ಅವರು ತಹಸೀಲ್ದಾರ್ ಅವರು 6 ವರ್ಷ ವಜಾ ಮಾಡವ್ರೆ. ಅಂತವ್ರ ಕೈಯಲ್ಲಿ ಒಂದು ಜಯಂತಿಯಲ್ಲಿ ಗೂಢಾರ ಹಾಕ್ಸ್ಕೊತಾರಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ನಾಚಿಕೆ ನಾನು ಹೋಗ್ಲಿಲ್ಲ ಸರ್. ನಮ್ಮ ಸಮಾಜದ ಜಯಂತಿ ಅದು ಫೆಬ್ರವರಿ ತಿಂಗಳಲ್ಲಿ ಆಗ್ಬೇಕಾಗಿರೋದು, ಜನವರಿ 15ನೇ ತಾರೀಕು ಆಗ್ಬೇಕಾಗಿರೋದು. ಏನೋ ಒಂದು ವಾರ ಹೆಚ್ಚು ಕಮ್ಮಿ, ಒಂದು 3 ದಿವಸ ಹೆಚ್ಚು ಕಮ್ಮಿ ಸಮಾಜ ಜನ ಎಲ್ಲ ಸಂಕ್ರಾಂತಿ ಹಬ್ಬ ಮಾಡ್ತಾರೆ, ಬಿಡುವಿರಲ್ಲ ಅಂತ ಒಂದು 2-3 ದಿವಸ ಒಳಗಡೆ ಮಾಡಬೇಕು. 5 ತಿಂಗಳಲ್ಲಿ ಮಾಡಿರೋ ಸರ್ ಅವ್ರು. 5ನೇ ತಾರೀಕು, 5ನೇ ತಿಂಗಳು 6ನೇ ತಾರೀಕಲ್ಲಿ ಮಾಡಿರೋ ಸರ್. 4 ತಿಂಗಳು ಬಿಟ್ಟು ಜಯಂತಿ ಮಾಡ್ತಾರೆ ಸರ್ ಯಾರಾದ್ರು? ಸಿದ್ದರಾಮಯ್ಯನವ್ರಿಗಾದ್ರು ವಕೀಲರಾಗಿದ್ರಲ್ಲ ಸರ್. ಈ ಇವ್ರು ಹೋದ್ರಲ್ಲ ಸರ್, ಇವರು ಮುಖಂಡರುಗಳು, ಮನೆಯಾಳರು ಹೆಂಗ್ ಸರ್ ಒಪ್ಕೊಂಡ್ರು ಅವರು ಜಯಂತಿ ಮಾಡಕ್ಕೆ? ಈ ವರ್ಷ 50 ಲಕ್ಷ ಬಿಡುಗಡೆ ಆಗಿದೆ, ಇವತ್ತ ಮಾಡಬೇಡಿ, ಬರೋ ವರ್ಷ 1 ಕೋಟಿ ಬಿಡುಗಡೆ ಮಾಡಿಸ್ತೀನಿ ನಾನು, ಇನ್ನೂ ಅದ್ದೂರಿಯಾಗಿ ಮಾಡಿರಿ, ಸಮಯ ಮೀರೋಗಿದೆ ಹೋಗಿ ಅಂತ ಉಗಿದ್ ಕಳ್ಸಕ್ಕಾಯ್ತಿರ್ಲಿಲ್ಲ ಸರ್. ನಮ್ಗೆ ಕಲಾಮಂದಿರದಲ್ಲ ಸರ್. ನಾನು ನಮ್ಮ ಸಮಾಜ, ಆಮೇಲೆ ಸಿದ್ದರಾಮೇಶ್ವರವರು ಒಂದು ಸಮಾಜಕ್ಕೆ ಸ್ವಾಮೀಜಿಗಳಾಗಿರ್ಲಿಲ್ಲ, ಸರ್ವತೋಮುಖವಾಗಿ ಅಭಿವೃದ್ಧಿ ಬಯಸ್ತವ್ರು ಇವರು ಮಹನೀಯರು. ಅದು ಆ ಉದ್ದೇಶಕ್ಕೋಸ್ಕರ ನಾವು ದೇವರಾಜಸ್ ರೋಡು ಏನು ಸಂಪೂರ್ಣವಾಗಿ ಒಂದು ಮೆರವಣಿಗೆ ಹಮ್ಮಿಕೊಂಡಿತ್ತು ಅಷ್ಟು ಮಾತ್ರ ಹೋಗಿ ವಾಪಸ್ ಹೊಂಟೋಗ್ಬಿಟ್ವಿ. ಕಲಾಮಂದಿರಕ್ಕೆ ಹೋಗ್ಲಿಲ್ಲ. ಹೋದ್ರೆ ಪ್ರಶ್ನೆ ಮಾಡ್ಬೇಕಾಗತ್ತೆ, ಪೊಲೀಸ್ನವರು ಪ್ರಶ್ನೆ ಮಾಡಕ್ ಬಿಡಲ್ಲ. ಇನ್ನೊಂದು ಸರ್, ಈಗ ಕಳೆದ ಸಾರಿ DPK ಅವರು ಇಡೀ ರಾಜ್ಯಕ್ಕೆ ಮತ್ತೆ ಮೈಸೂರು ಜಿಲ್ಲೆಗೇನೆ ಪ್ರಚಲಿತ ಆಗಿದ್ದು ಮಳೆಯ ಒಂದು ಸಂದರ್ಭದಲ್ಲಿ DPK ಅವರು ಇವತ್ತು ಇಡೀ ರಾಜ್ಯ ಮೈಸೂರು ಜಿಲ್ಲೆ ನೋಡಿಸುವಂಥದ್ದು, ತೋರಿಸುವಂಥದ್ದು. ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ. ಮೈಸೂರಿನ ಎಲ್ಲ ಒಂದು ರಸ್ತೆಗಳ ಕತೆ
ಸರ್ ಒಂದು ಸಣ್ಣ ಮಳೆಗೂ ರಸ್ತೆಗಳು ಮೋರಿಗಳೆಲ್ಲ ಕಟ್ಟೋಗ್ಬಿಟ್ಟಿದೆ ಸರ್, ಯಾವುದು ಸ್ವಚ್ಛತೆ ಇಲ್ಲ. ಆಮೇಲೆ ವೈಜ್ಞಾನಿಕವಾಗಿ ಯಾವ ಅಭಿವೃದ್ಧಿನೂ ಕೆಲಸ ಮಾಡ್ತಾ ಇಲ್ಲ ಇವರು. ಅವೈಜ್ಞಾನಿಕವಾಗಿ ಹಣ ಈಗ ಒಂದು ರೂಪಾಯಿ ಖರ್ಚು ಮಾಡಿದ್ರೆ 100 ರೂಪಾಯಿ ಸಂಪಾದನೆ ಮಾಡೋ ದಿಕ್ಕಲ್ಲಿ ಅಧಿಕಾರಿಗಳು ಸಾಕ್ತಾ ಇರೋದು. ಒಂದ್ ಕಡೆ ಬೋರ್ಡು ಒಬ್ಬ ಜನಪ್ರತಿನಿಧಿ ನೋಡಿದ್ವಿ ನಾವು, ಆಯ್ತಾ, ಒಂದ್ ಕಡೆ ಬೋರ್ಡಲ್ಲಿ 1 ಲಕ್ಷದ ಕಾಮಗಾರಿಕೆ ಅಂತ ಹಾಕಿದ್ರೆ, ಇನ್ನೊಂದ್ ಕಡೆ ಅದೇ ಜನಪ್ರತಿನಿಧಿ ಅದೇ ವಾರ್ಡ್ ಅಲ್ಲಿ ಇನ್ನೊಂಥರ 1 ಲಕ್ಷದ ಪ್ರಗತಿಯಲ್ಲಿದೆ ಕಾಮಗಾರಿಕೆ ಅಂತ. ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ಇವ್ರಿಗೆ ಗೊತ್ತಿರಲ್ಲ ಅಂತ ಕಾಣುತ್ತೆ ಜನಪ್ರತಿನಿಧಿಗಳಿಗೆ. ಇಲ್ಲೆಷ್ಟು ಲಕ್ಷಕ್ಕೆ ಹಾಕಿದೀನಿ ಬ್ಯಾನರು, ಇಲ್ಲೆಷ್ಟು ಹಾಕಿದೀನಿ ಬ್ಯಾನರು, ಅದಕ್ಕೆ ನಮ್ಮ ಹತ್ರ ಪುರಾವೆ ಕೂಡ ಇದೆ. ಎಲ್ಲ ಗೊತ್ತಾಗಲ್ಲ, ಎಲ್ಲ ಗೊತ್ತಾಗುತ್ತೆ. ಸುಮ್ಮನೆ ಅಭಿವೃದ್ಧಿ ಹೆಸರಿನಲ್ಲಿ ಇವರು ದುಡ್ಡು ಮಾಡ್ತಾ ಇದ್ದಾರೆ. ಒಂದು ಕೆಲಸಕ್ಕೆ 3-4 ಬಿಲ್ ಮಾಡಿಸ್ಕೊಂಡಿದ್ದಾರೆ. ಇವತ್ತು ಸಿದ್ದರಾಮಯ್ಯನವ್ರು ನಾವು ಏನಂತೀವಿ, ಕನ್ನಡ ರಾಮಾಯಣ ಅಲ್ವಾ? ಒಂದು ವೇದಿಕೆ ಮೇಲೆ ಸಿದ್ದರಾಮಯ್ಯನವ್ರು ಏನಂದಿದ್ದಾರೆ ಗೊತ್ತಾ? ನೋ ಇಂಗ್ಲಿಷ್, ಓನ್ಲಿ ಕನ್ನಡ, ದಿಸ್ ಈಸ್ ಕರ್ನಾಟಕ. ಸಿದ್ದರಾಮಯ್ಯನವ್ರು ನನ್ನ ಜೊತೆ ಒಂದು ದಿವಸ ಕಳಿಸಿ ಮೈಸೂರಿಗೆ, ನಾನು ಸ್ಕೂಟರ್ಲ್ಲಿ ಕುಣಿಸ್ಕೊಂಡು ಓಡಾಡ್ತೀನಿ. ಎಷ್ಟು ಆಂಗ್ಲ ಭಾಷೆಯಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ ಇವ್ರು. ಮನೆ ಒಳಗವ್ರಿಗೆ ನಾಚಿಕೆ ಆಗಲ್ವಾ ಅಧಿಕಾರಿಗಳಿಗೆ? ಎಲ್ಲಾ ಭಾಷೆ ಆಂಗ್ಲ ಒಂದೇ ಅಲ್ಲ ಸರ್, ಎಲ್ಲಾ ಭಾಷೆ. ನಮ್ಗೆ ನೋವಾಗ್ತಾ ಇದೆ ಸರ್. ಎಲ್ಲರೂ ನೋಡಿ ಬೆಳಗಿಂದ 10-15 ನಮ್ಮ ಫೋನ್ ನೋಡಿ ಸರ್. ಜಿಲ್ಲಾಧಿಕಾರಿಗಳಿಗೂ ಫೋನ್ ಮಾಡಲ್ಲ, ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತಗೂ ಫೋನ್ ಮಾಡಲ್ಲ, ಪೊಲೀಸ್ ಆಯುಕ್ತಗೂ ಫೋನ್ ಮಾಡಲ್ಲ, ತಹಸೀಲ್ದಾರ್ಗೂ ಫೋನ್ ಮಾಡಲ್ಲ. ಇವರೆಲ್ಲ ಬಂಡರಾಗ್ಬಿಟ್ಟಿದ್ರು. ಇವರೆಲ್ಲ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗ್ಬಿಟ್ಟು ರಾಜಕಾರಣಿಗಳ ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದಾರೆ. ತಿರುಗಿ ಬೇಸತ್ತು ಹೋಗ್ಬಿಟ್ಟಿದ್ವಿ ಅಂತ ನಮಗೆ ಫೋನ್ ಮಾಡ್ತಾರೆ. ಏನ್ ಮಾಡ ಸಾರ್ವಜನಿಕರು ಚಾಮುಂಡಿ ಬೆಟ್ಟದಿಂದ ನಿನ್ನೆಯಿಂದ 7 ಜನ ಫೋನ್ ಮಾಡಿದ್ದಾರೆ. ಅಣ್ಣ 50 ರೂಪಾಯಿ ಟಿಕೆಟ್ ಮೇಲೆ ಸ್ಟಿಕ್ಕರ್ ಹಾಕಿದ್ದಾರೆ, 200 ರೂಪಾಯಿ ಟಿಕೆಟು, 1000 ರೂಪಾಯಿ ಟಿಕೆಟು. ಅದುವೇ ಆನ್ಲೈನ್ ವ್ಯವಹಾರ ಇಲ್ಲ, ದುಡ್ಡೇ ಕ್ಯಾಶಾಗಿ ಕೊಡ್ಬೇಕು ಅಂತಾರಲ್ಲ. ಈಗ ಇಷ್ಟೊಂದು ಹೊರ ರಾಜ್ಯಗಳಿಂದ ಬರ್ತಾರೆ, ಹೊರ ದೇಶದಿಂದ ಬರ್ತಾರೆ. ಈ 1,1000 ರೂಪಾಯಿ ಕೊಟ್ಟು ತಾಯಿ ದರ್ಶನ ಮಾಡಕ್ ಬಿಡ್ಬೇಕು ಇವರು. ಆಮೇಲೆ ಪ್ರವಾಸಿ ತಾಣಗಳಲ್ಲಿ ಮುಖ್ಯವಾಗಿ ಶೌಚಾಲಯಗಳ ಕರಪ್ಷನ್, ಅದು ಅರಮನೆ ಮುಂಭಾಗದಲ್ಲಿ ಇರುವಂತದೆ. ನಾಳೆ ಟೆಂಡರ್ಗಳು ಕಥೆಗಳು ಇವತ್ತು ನೇಣಕಳ ಪರಿಸ್ಥಿತಿ ಬಂದಿದೆ. ನಾಳೆ ನಮ್ಮ ಸಾಮಾಜಿಕ ಜಾಲತಾಣದ ಮಿತ್ರರು ಎಷ್ಟು ಜನ ಇದ್ರಿ, 8 ಜನ ಬನ್ನಿ, ನಾಳೆ ಹೋಗೋಣ ಚಾಮುಂಡಿ ಬೆಟ್ಟಕ್ಕೆ. ಚಾಮುಂಡಿ ಬೆಟ್ಟ ಪಾದತ್ತವಳಿದ್ದು ಕೊನೆ ಗಂಟ ಎಷ್ಟು ಅನ್ಯಾಯ, ಎಷ್ಟು ದೌರ್ಜನ್ಯ, ಎಷ್ಟು ಅಕ್ರಮಗಳು ನಡೀತಾ ಇದೆ. ಶೌಚಾಲಯಕ್ಕೆ ಹೋದ್ರೆ ಈಚೆಗೆ ಬರೋಕ್ಕಾಗಲ್ಲ, ಅಷ್ಟು ಗಮನ ಆಗ್ತಾ ಇದೆ. 5 ರೂಪಾಯಿ ಹೆಂಗಸರು ಮೂತ್ರ ವಿಸರ್ಜನೆ ಮಾಡಕ್ ಕೊಡ್ಬೇಕಾ? ಇಲ್ಲಿ 1000 ರೂಪಾಯಿ ಕೊಟ್ಬಿಡಲ್ಲ ಮೂತ್ರ ವಿಸರ್ಜನೆಗೆ 5 ರೂಪಾಯಿ ಕೊಡ್ಬೇಕು ಅಂದ್ರೆ ನಿಮ್ಗೆ ನಾಚಿಕೆ ಆಗ ಮಾನ ಮರ್ಯಾದೆ ಇಲ್ವಾ? ನಿಮ್ ಜನ್ಮದ ಬೆಂಕಿ ಆಗ ಗರ್ಭಗುಡಿ ಪ್ರವೇಶಕ್ಕೆ 1000 ರೂಪಾಯಿ ಕೊಡ್ಬೇಕು, ಮೂತ್ರ ವಿಸರ್ಜನೆಗೆ ದುಡ್ಡು ಕೊಡ್ಬೇಕು, 5 ರೂಪಾಯಿ ಅದು ಸ್ವಚ್ಛತೆ ಇಲ್ಲ. ಚಪ್ಪಲಿ ಬಿಡಕ್ ದುಡ್ಡು ಇಸ್ಕತ್ತಿರಲ್ಲ ನಿಮ್ ಜನ್ಮದ ಬೆಂಕಿ ಹಾಕೋರೆ. ಅವ್ರ ವಾಹನ ನಿಲ್ಗಡೆ ದುಡ್ಡು ಇಸ್ಕತ್ತೀರಿ ನೀವು. ವಾಹನ ನಿಲ್ಗಡೆ ಯಾರು ಅಪ್ಪನ ಮನೆ ದುಡ್ಡಲ್ಲಿ ಕಟ್ಟಿದ್ರೆ ನೀವು ನಿಮ್ ಜನ್ಮದ ಬೆಂಕಿ ಹಾಕೋರೆ? ಅಯೋಗ್ಯರೇ, ಯಾರ ದುಡ್ಡಲ್ಲಿ? ಸಾರ್ವಜನಿಕರು ಭಕ್ತರ ದುಡ್ಡಲ್ಲಿ ತಾನೇ ನೀವು ಕಟ್ಟಿರೋದು. ಅದೇ ಭಕ್ತರು ದುಡ್ಡಲ್ಲಿ ಕಟ್ಟಿ ಅದೇ ಭಕ್ತರು ವಾಹನ ನಿಲ್ಗಡೆಗೆ ನೀವು ದುಡ್ಡು ಮಾಡಿದಿರಲ್ಲ. ನಿಮ್ಮಂತ ಏಸ್ಕೆ ರಾಜಕಾರಣಿಗಳು ಬೇಕಾ ನಮ್ಗೆ? ಅಂತಿಮವಾಗಿ ಈಗ ನೀವು ಸಾರ್ವಜನಿಕರಿಗೆ ಏನು ವಿಚಾರ ಇಷ್ಟಪಡ್ತೀರಿ ಸರ್? ಇಷ್ಟೇ ಸರ್, ಈ JCB ಪಕ್ಷಗಳ ನಾಯಕರನ್ನ ತಿರಸ್ಕಾರ ಮಾಡಿ ಸಾಮಾನ್ಯ ಜನ ಯಾರು ಬಂದು ನಿಮ್ಮ ಮನೆ ಹತ್ರ ನಿಂತ್ಕೊಂಡು ಓಟ್ ಕೇಳ್ತಾರೆ ಅವ್ರಿಗೆ ಎಚ್ಚರಿಕೆ ಕೊಟ್ಟು ಓಟ್ ಹಾಕಿ ಅವ್ರನ್ನ ಗೆಲ್ಸ್ಕೊಳ್ಳಿ. ಎಡಪಟ್ಟಿ ಇಟ್ಕೊಂಡು ಕೆಲಸ ತಗ್ಗಿಸ್ಕೊಳ್ಳಿ. ಇವತ್ತು JCB ಪಕ್ಷಗಳ ನಾಯಕರು ಗುಡ್ಸಿ ಗುಂಡಾಂತರ ಮಾಡಿ ಇನ್ನೂ 10 ತಲೆಮಾರಿ ಆಗಷ್ಟು ದುಡ್ಡು ಮಾಡಿಕೊಂಡವ್ರೆ. ಅವ್ರು ಜನಸೇವೆ ಮಾಡಕ್ ಬಂದಿಲ್ಲ, ಜನರ ರಕ್ತ ಇರಕ್ ಬಂದಿದ್ದಾರೆ, ಐಷಾರಾಮಿ ಜೀವನ ಮಾಡಕ್ ಬಂದಿದ್ದಾರೆ. ಇಡೀ ರಾಜ್ಯದಲ್ಲಿ ಒಂದು ವಿಚಾರ ನಡೀತಾ ಇರೋದು KRS ಪಕ್ಷದ ಒಂದು ವಿಚಾರವಾಗಿ ಎಲ್ಲ ತಾವು ನೋಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ತಮ್ಮಂತ ಹೋರಾಟಗಾರರೇ KRS ಪಕ್ಷದಲ್ಲಿ ಇರುವಂತದ್ದು ಕೂಡ. KRS ಪಕ್ಷಕ್ಕೆ ತಮ್ಗೇನ ಆಹ್ವಾನ ಬಂದ್ರೆ ಅಥವಾ ಟಿಕೆಟ್ ಬಂದ್ರೆ ಏನ್ ಹೇಳ್ತೀರಾ? ನೋಡಿ, KRS ಪಕ್ಷದ ಒಂದು ಜನಪರ ಕಾರ್ಯಕ್ರಮಗಳನ್ನ ನಾವು ಬೆಂಬಲಿಸಿ ಕಳೆದ ಚುನಾವಣೆಯಲ್ಲಿ ನಾವು ಸ್ಪರ್ಧೆಯಾಗಿ ಅಖಾಡೆ ಕಳೆದಿದ್ವಿ. ಚಾಮರಾಜ ಕ್ಷೇತ್ರದಿಂದ ಜನ ನಮಗೆ ಒಂದು 50-60 ಸಾವಿರ ಜನಿಗೆ ಕೊಟ್ಟು ಎಲ್ಲಿ ಸಿಕ್ಕಿದ್ರು ಅಲ್ಲಿ ಊಟ ಮಾಡಿಸಿ, ಎಳ್ನೀರು ಕುಡಿಸಿ, ಜ್ಯೂಸ್ ಕುಡಿಸಿ 290 ಓಟು 300 ಓಟು ನಮಗೆ ಬಿದ್ದಿತ್ತು. ಅದೇ ನಮ್ಮ ರವಿಕೃಷ್ಣ ರೆಡ್ಡಿ ಅವ್ರ ನೇತೃತ್ವದಲ್ಲಿ ಸ್ಪರ್ಧೆ ಮಾಡಿದ್ವಿ. ಆಮೇಲೆ ನಮಗೆ ಜಾತಿ ರಾಜಕಾರಣ ಅಂದ್ರೆ ಆಗಲ್ಲ, ಕೀಳು ಮೇಳು ಭಾವನೆಗಳಿದ್ರೆ ನಮ್ಗೆ ಆಗಲ್ಲ, ಸುಳ್ಳು ಹೇಳೋರು ಕಂಡ್ರೆ ನಮ್ಗೆ ಆಗಲ್ಲ. ಅದರಿಂದ ನಾವು ಸ್ವಲ್ಪ ದೂರ ಇದ್ದೀವಿ. ನಾವು ಇವತ್ತು ಬೆಂಬಲಿಸ್ತೀವಿ. ಇವತ್ತು ನೋಡಿ, ಉಪಾಧ್ಯಕ್ಷರು ಸೋಮಸುಂದರ್ನ ಬಂಧಿಸಿದಾಗ ನಮ್ಮ ಆಕ್ರೋಶನ ಹೊರ ಹಾಕಿದ್ವಿ. ನಾವು ರಾಜಕಾರಣಿಗಳು JCB ಪಕ್ಷಗಳಾಗಿದ್ರು ಸಹ ಉತ್ತಮವಾದಂಥ ಕೆಲಸ ಮಾಡಿದವ್ರನ್ನ ಹೊಗಳ್ತೀವಿ. ಹಾಗಂತ ಕೆಟ್ಟ ಕೆಲಸ ಮಾಡಿದವ್ರನ್ನ ನಾವು ಮೈ ಹಾಕ ಹೋದ್ರೆ ನಾಳೆ ದಿವಸ ನಮ್ಮ ಮುಂದಿನ ತಲೆಮಾರಿಗೆ ನುಗ್ಲಾರ್ದಂಥ ಸಮಸ್ಯೆಗಳು ಎದುರಾಗ್ತವೆ. ಅದರಿಂದ ದಕ್ಷತೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು. ಮುಂದಿನ ಮಕ್ಕಳ ತಲೆಮಾರಿಗೋಸ್ಕರ ನಾವು ಪ್ರಾಮಾಣಿಕವಾಗಿ ಸ್ವಾಭಿಮಾನಿಯಾಗಿ ಬದುಕಿದ್ರೆ ದೇಶಕ್ಕೆ ನಾಯಕ, ಸ್ವಾರ್ಥಕ್ಕೆ ಬದುಕಿದ್ರೆ ಕುಟುಂಬದ ನಾಯಕ. ಇದನ್ನ ಎಚ್ಚೆತ್ಕೋಬೇಕು ಜನ. ನಾವೇನು ಮಾಡೋಕ್ಕಾಗಲ್ಲ. ಇವತ್ತು ಮೈಸೂರಿನಲ್ಲಿ ದಿನ ಕನಿಷ್ಠ ಪಕ್ಷ ಅಂದ್ರೆ ಒಂದು 3, 4, 5 ಕರೆಗಳು ಬರ್ತವೆ. ಏನಕ್ಕೆ ಬರ್ತವೆ ಅಂದ್ರೆ ಅವ್ರ ಸಮಸ್ಯೆ ಆಗಿದ್ದಾಗ ಮಾತ್ರ ಬರ್ತವೆ.
ಆ ಸಮಸ್ಯೆ ಬರೋಕ್ಕೂ ಮುಂಚೆ ಇಷ್ಟು ಹೋರಾಟ ಮಾಡ್ತಾ ಇದೀವಲ್ಲ, ಅಧಿಕಾರಿಗಳು ಲೆಕ್ಕಕ್ಕೆ ತಗೊಳ್ಳಲ್ಲ, ರಾಜಕಾರಣಿಗಳು ಲೆಕ್ಕಕ್ಕೆ ತಗೊಳ್ಳಲ್ಲ, ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇದೀವಿ. ನಾವು ಯಾವುದೂ ಮುಜುಗರಕ್ಕೆ ಒಳಗಾಗಲ್ಲ, ಯಾವುದೇ ಒಂದು ಜಾತಿ ಅಮಿಷ ಆಗಲಿ ಒಂದು ಪಕ್ಷಕ್ಕಾಗಲಿ ಗುಲಾಮರ ಕೆಲಸ ಮಾಡ್ತಾ ಇಲ್ಲ. ನಮ್ಮ ದುಡ್ಡಲ್ಲಿ ಹೋರಾಟ ಮಾಡ್ತಾ ಇದೀವಲ್ಲ, ಜನಗಳ ಬೆಂಬಲ ಯಾಕೆ ಕೊಡ್ತಾ ಇಲ್ಲ? ಜನಗಳ ಯಾಕೆ ಬೆಂಬಲ ಕೊಡ್ತಾ ಇಲ್ಲ? ಕೊನೆಯದಾಗಿ ನಮ್ಮ ಮೈಸೂರು ಜಿಲ್ಲೆಯಿಂದ ಏನೋ ನಮ್ಮ ಬಿಗ್ ಬಾಸ್ಗೆ ಹೋದ್ರೆ DPK ಅವ್ರಿಗೆ ಇಷ್ಟನಾ? ನೋಡಿ ಸರ್, ಜನರ ಒಂದು ಒಪ್ಪಿಗೆ ಮೇಲೆ, ಜನರ ಒಂದು ಆಸೆ ಆಕ್ಷೇಪಕ್ಕೆ ನಾನು ಹೋಗ್ಬೇಕು ಅಂತ ಜನ ತೀರ್ಮಾನ ಮಾಡಿದ್ರೆ ನಾನು ಹೋಗೋದು. ನಾನು ವೈಯಕ್ತಿಕವಾಗಿ ಹೋಗಲ್ಲ. ನಾನು ವೈಯಕ್ತಿಕವಾಗಿ ನಾನು ವಿರೋಧ ಮಾಡಿದ್ದೀನಿ ಬಿಗ್ ಬಾಸ್ನ. ಕಾರಣ ಅಂಥ ಚಟುವಟಿಕೆಗಳು ನಡೆಯೋದು. ಇದು ನಮ್ಮ ಭಾರತಾಂಬೆ ದೇಶದಲ್ಲಿ ನಮ್ಮ ಕನ್ನಡಾಂಬೆ ಇರೋದು. ಇಲ್ಲಿ ಒಂದು ಮಹಿಳೆಗೆ ಬಹಳ ಪ್ರಾಮುಖ್ಯತೆ ಇದೆ. ಆದರೆ ಆ ಮಹಿಳೆ ವಿರುದ್ಧವಾಗಿ ಕಾರ್ಯಕ್ರಮಗಳು ನಡೆಯೋದು. ಅಶ್ಲೀಲ ಬಟ್ಟೆಗಳು ಹಾಕೊಂಡು, ಅಶ್ಲೀಲ ಮಾತುಗಳು ಆಡ್ಕೊಂಡು, ಇಲ್ಲ ಸಲದ ಕೆಲಸ, ಇಲ್ಲ ಸಲದ ಕಾರ್ಯಕ್ರಮಗಳು ರೂಪಿಸ್ಕೊಂಡು ಹೋಗೋದು, ಅದು ಸಂವಿಧಾನ ವಿರೋಧಿ ಕೆಲಸ. ಅದರಿಂದ ನಾನು ವಿರೋಧ ಮಾಡ್ತಾ ಇದ್ದೆ. ಪ್ರಾಮಾಣಿಕವಾಗಿ ನಮ್ಮ ಜನ, ಮೈಸೂರಿನ ಜನ, ನಾನು ಬಿಗ್ ಬಾಸ್ ಹೋಗ್ಬೇಕು, ನಿಮ್ಮಿಂದ ಏನಾದ್ರು ಸಂದೇಶ ಆಗ್ಬೇಕು, ನಿಮ್ಮಿಂದ ಬದಲಾವಣೆ ಆಗ್ಬೇಕು ಅಂದ್ರೆ ನಾನು ಸಿದ್ಧವಾಗಿದ್ದೀನಿ. ಈಗ ರೂಪೇಶ್ವರ ಹೋದ್ರು, ಅದು ವೈರಲ್ ಆಯ್ತು. ಅಲ್ಲಿ ಹೋದಾಗ ಎಲ್ಲ ವಿಚಾರಗಳು ಕೂಡ ಹೊರಗಡೆ ಬಂತು. ಹೌದು. ಆತರ ತಾವೇನಾದ್ರು ಹೋದ್ರೆ ಒಂದಷ್ಟು ಸುಧಾರಣೆ ಆಗುತ್ತಾ, ಅಥವಾ ಜನಸಾಮಾನ್ಯರಿಗೆ ಇಷ್ಟ ಆಗುತ್ತಾ? ನಾನು ಬಿಗ್ ಬಾಸ್ಗೆ ಹೋಗಿ ಬದಲಾವಣೆ ಆಗ್ಬೇಕು ಅಂತಲ್ಲ, ಜನ ನನಗೆ ಗಿಲ್ಲಿ ನಟನಿಗೆ ಬೆಂಬಲ ಕೊಟ್ಟರು ನೋಡಿ. ಅಷ್ಟು ಗಿಲ್ಲಿ ನಟನಿಗೆ ಬೆಂಬಲ ಕೊಟ್ಟಷ್ಟು ಜನ ನನಗೆ ಕೊಟ್ಬಿಟ್ಟಿದ್ರೆ ಇವತ್ತು MP ಎಲ್ಲ, MLA ಎಲ್ಲ, ಮುಖ್ಯಮಂತ್ರಿ ಎಲ್ಲ ಎಲ್ಲರೂ ಸಾರ್ವಜನಿಕವಾಗಿ ಸೇವೆ ಮಾಡಕ್ ಬಂದಿರ್ತಕ್ಕಂಥವ್ರು ನಿಜವಾಗಿ ಸೇವೆ ಮಾಡಕ್ ನಾನು ಅವಕಾಶ ಮಾಡ್ಕೊಡ್ತೀವಿ. ಆ ಮಟ್ಟಕ್ಕೆ ನಾವು ಹೋರಾಟ ಮಾಡ್ತೀವಿ. ಇಷ್ಟೊತ್ತು ನಮ್ಮ ಮಾಧ್ಯಮ ತಂಡಕ್ಕೆ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ತಮಗೆ ವಂದನೆಗಳು ಸಲ್ಲಿಸ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮಸ್ಕಾರ.